ಟೋಟಲ್ ಲಿಯಾಬಿಲಿಟಿ, ಫಿಸಿಕಲ್ ರೆಸ್ಪಾನ್ಸಿಬಿಲಿಟಿ GDPಯ 25% ಒಳಗಡೆನೆ ಇರಬೇಕು. 25% ಒಳಗಡೆನೆ ಇರಬೇಕು. ನಮ್ದು ಸಾಲ 2.94, 24.94, 24.94, 25% ಒಳಗಡೆನೆ ಇದೆ. ನಾವು ಈ ಮಾನದಂಡಗಳನ್ನ ಮೀರಿ ಹೋಗೇ ಇಲ್ಲ, ಮಾನದಂಡಗಳ ಒಳಗಡೆನೆ ಇದ್ದೀವಿ. ಆದರೆ ಫಿಸ್ಕಲ್ ರೆವಿನ್ಯೂ ಸರ್ಪ್ಲಸ್ ಮಾಡಕ್ಕಾಗಿಲ್ಲ. 3 ಮಾನದಂಡಗಳನ್ನ ಆರ್ಥಿಕ ಶಿಸ್ತು ಇರಬೇಕಾದ್ರೆ 3 ಮಾನದಂಡಗಳು ಇರಬೇಕು. ಒಂದು, ಫಿಸ್ಕಲ್ ಡೆಫಿಸಿಟ್ 3% ಒಳಗಡೆ ಇರಬೇಕು, GDPಯ 3% ಒಳಗಡೆ ಇರಬೇಕು. ಎರಡನೇದು, ಸಾಲ ನಮ್ಮ 25%, GDPಯ 25% ಒಳಗಡೆನೆ ಇರಬೇಕು. ಮತ್ತೆ ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ರೆವಿನ್ಯೂ ಸರ್ಪ್ಲಸ್ ಇರಬೇಕು ಅಂತ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂತವಿಂದ ಇದು 4ನೇ ಬಜೆಟ್ ನಾನು ಮಂಡಿಸ್ತಾ ಇರೋದು. 2023ರಲ್ಲಿ ಒಂದು ಬಜೆಟ್, 23-24ರಲ್ಲಿ ಒಂದು ಬಜೆಟ್, 24-25ರಲ್ಲಿ ಒಂದು ಬಜೆಟ್, 25-26ರಲ್ಲಿ ಒಂದು ಬಜೆಟ್, ಮತ್ತೆ 26-27ರಲ್ಲಿ ಇನ್ನೊಂದು ಬಜೆಟ್. ಒಟ್ಟು 4 ಬಜೆಟ್ಗಳನ್ನು ಮಂಡಿಸಿದೆ. 4 ಬಜೆಟ್ಗಳಲ್ಲಿ ರೆವಿನ್ಯೂ ಡಿಫಿಸಿಟ್ ಆಗಿದೆ ಹೊರತು ರೆವಿನ್ಯೂ ಸರ್ಪ್ಲಸ್ ಇಲ್ಲ. ಇದಕ್ಕೆ ಕಾರಣ ನಾನು ಬರ್ತೀನಿ ನಾನು ಆಮೇಲೆ, ಯಾಕೆ ನಾವು ರೆವಿನ್ಯೂ ಡಿಫಿಸಿಟ್ ಆದೋ ಅನ್ನೋದಕ್ಕೆ ಕಾರಣಗಳಿದ್ದಾವೆ. ಆ ಕಾರಣಗಳಿಗೆ ಬರ್ತೀನಿ ನಾನು. ಯಾಕಂದ್ರೆ ಇದು ಮೂಲಭೂತವಾದಂತಹ ವಿಚಾರಗಳನ್ನ ಮೊನ್ನೆ ಎಲ್ಲ ಸದಸ್ಯರಿಗೆ ಸದನದ ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ಯಾಕಂದ್ರೆ ವಿರೋಧ ಪಕ್ಷದ ನಾಯಕರು ಸಾಲ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ಸಿಜನ್ ಮೇಲೆ ನಿಂತಿದೆ ಈ ಸರ್ಕಾರ. ಸಾಲದ ಆಕ್ಸಿಜನ್ ಮೇಲೆ ನಿಂತಿದೆ ಸಾಲ. ಆಮೇಲೆ ಎಲ್ಲಿ ನಾನು ಹಿಂದೆ ಮಾತಾಡುವಾಗ ಮಾತಾಡಿದ್ನ ಎಲ್ಲ ಒಂದ್ಸರಿನೂ ಮಾತಾಡಿರ್ಲಿಲ್ಲ. ರೆಕಾರ್ಡ್ಗೆ ತಪ್ಪು ಹೋಗ್ಬಾರ್ದು. ನೀನು ರೆಕಾರ್ಡ್ಗೆ ತಪ್ಪು ಹೋಗ್ತಾ ಇದ್ರೆ ಹೇಳಿ. ಇಂಟ್ರೆಸ್ಟಿಂಗ್ ಏನ್ ಬೇಡ, ನಾವು ಹೇಳೋದೇ ಇಂಟ್ರೆಸ್ಟಿಂಗು, ನೀವು ಕೇಳೋದೇ ಇಂಟ್ರೆಸ್ಟಿಂಗು. ನಾನು ಮಧ್ಯದಲ್ಲಿ ಮಾತಾಡಿದ್ರೆ ಏನಾಗ್ಬಿಡ್ತದೆ, ದಾರಿ ತಪ್ಪಿಡ್ತೀನಿ. ಪಕ್ಕದಲ್ಲೆಲ್ಲ ಇರೋರೆಲ್ಲ ಪಾಪ ದಾರಿ ತಪ್ಪಿಟ್ಟು ಕಾಣೆ ಆಗ್ಬಿಟ್ಟಿದ್ದಾರೆ. ಅವರು ಎಲ್ಲಿ ಹೋಗಿದಾರೆ, ಎಲ್ಲಿ ಹುಡುಕ್ಬೇಕು, ಅವ್ರನ್ನೆಲ್ಲ ಬ್ಯಾಟ್ರಿ ಹಾಕೊಂಡು ಹುಡುಕ್ಬೇಕು. ಆ ಸ್ಥಿತಿಗೆ ತಂದಿದ್ದೀರಾ. ಈಗ ನಿನಗೆ ದಾರಿ ತಪ್ಪಿಸಿದ್ದೀನಿ ನನ್ನ ಸ್ನೇಹಿತ ಅಂತ ಹೇಳಿದಿರಲ್ಲ, ತಪ್ಪಿಸಿಲ್ಲ. ನಿನ್ ದಾರಿ ತಪ್ಪಿಸೋ ಪ್ರಶ್ನೆನೇ ಇಲ್ಲ. ವಿರೋಧ ಪಕ್ಷದ ಯಾರಿಗಾರು ದಾರಿ ತಪ್ಪಿಸಿದ್ದೀನಿ ಅಂದ್ರೆ, ಯಾರಿಗಾರು ದಾರಿ ತಪ್ಪಿಸಿದ್ದೀನಿ ಅಲ್ಲ, ಯಾರನ್ನ ತಪ್ಪಿಸ್ಬೇಕು ಅವ್ರನ್ನ ತಪ್ಪಿಸಿದ್ರೆ, ಯಾರಿಗೂ ತಪ್ಪಿಸ, ಯಾರನ್ನ ತಪ್ಪಿಸ್ಬೇಕು ಅವ್ರು ಕರೆಕ್ಟ್ ಅಧ್ಯಕ್ಷರೇ, ದಾರಿ ಕಾಣದಾಗಿದೆ ಅಂತ ಹೇಳ್ಬಿಟ್ಟು ರಾಘವೇಂದ್ರ ದೇವಸ್ಥಾನಗಳು ಸುತ್ತಾವ್ರೆ ಎಲ್ಲ ಕಡೆ ಬಗ್ಗೆ. ಅದೇನಾದ್ರು ಆಗಿದ್ರೆ ಮಾನ್ಯ ವಿರೋಧ ಪಕ್ಷದ ನಾಯಕರು ಬೇರೆ ಯಾರಿಂದೋ ದಾರಿ ತಪ್ಪಿಬಿಟ್ಟಿದ್ದಾರೆ. ಅದರಿಂದ ನಾನು ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ, ಇದು ವಾಸ್ತವವಾದಂಥ ವಿಚಾರಗಳನ್ನ ಸದನದ ಮುಂದೆ ಇಡ್ತಾ ಇದ್ದೀನಿ. ಯಾಕಂದ್ರೆ ಸದನ
ನಾವು ದೇವಾಲಯ ನ್ಯಾಯಾಲಯ ಅಂತ ಅನ್ಕೊಂಡಿದೀವಿ. ಅದರಿಂದ ಈ ರಾಜ್ಯದ ಜನ 7 ಕೋಟಿ ಜನ ನೋಡ್ತಾ ಇದ್ದಾರೆ. ಅದರಿಂದ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ, ಯಾರಿಗೂ ದಾರಿ ತಪ್ಪಿಸ್ತಕ್ಕಂಥ ಪ್ರಶ್ನೆ ಉದ್ಭವ ಆಗದೇ ಇಲ್ಲ. ಕರ್ನಾಟಕದ್ದು ಅಂದಾಜು ಅದರಿಂದ ನಾವು ಏನು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ಅದೇನು ಮಾರ್ಗಸೂಚಿಗಳನ್ನು ಹೇಳ್ತದೆ, ಮಾನದಂಡಗಳನ್ನು ಹೇಳ್ತದೆ, ಆ ಮಾನದಂಡಗಳ ಒಳಗಡೆನೆ ಇದ್ದೀವಿ. ಇವತ್ತಿನಿಂದಲ್ಲ, ನಾನು 94-95 ಹಣಕಾಸಿನ ಮಂತ್ರಿ ಆದೆ. 94-95 ಅವತ್ತಿನಿಂದ ಇವತ್ತಿನವರೆಗೆ ನಾನು 17 ಬಜೆಟ್ ಮಂಡಿಸಿದ್ದೀನಿ. 17 ಬಜೆಟ್ಗಳಲ್ಲಿಯೂ ಕೂಡ ಸಾಧ್ಯವಾದ ಮಟ್ಟಿಗೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನು ಮೇಂಟೈನ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ರಾಜ್ಯಕ್ಕೆ ಹೊರೆಯಾಗ್ತಕ್ಕಂಥ, ಜನರಿಗೆ ಹೊರೆಯಾಗ್ತಕ್ಕಂಥ ಬಜೆಟ್ ಅನ್ನು ಮಂಡಿಸಿಲ್ಲ. ರಾಜ್ಯದ ಹಿತ ಬಹಳ ಮುಖ್ಯ, ಈ ರಾಜ್ಯದ ಜನರು ಬಹಳ ಮುಖ್ಯ. ಜನರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥದ್ದು ಇದೆಯಲ್ಲ, ಅದು ಬಹಳ ಮುಖ್ಯ. ನಾವು ಇವತ್ತು ಅಧಿಕಾರದಲ್ಲಿ ಇರ್ಬೋದು, ನಾಳೆ ಹೋಗ್ಬೋದು. ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ಲ. ಆದರೆ ಅಧಿಕಾರದಲ್ಲಿ ಇದ್ದಾಗ ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಈ ರಾಜ್ಯದ ಬಡವರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಕಾರ್ಮಿಕರಿಗೆ, ರೈತರಿಗೆ, ಮಹಿಳೆಯರಿಗೆ, ಇವ್ರಿಗೆ ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಸಾಮಾಜಿಕ ನ್ಯಾಯ ಮಾಡಿದೀವೋ ಇಲ್ವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬಿದೀವೋ ಅಂತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೇನೆ ನಮ್ಮ ಸಂವಿಧಾನ 1950 ಜನವರಿ 26ನೇ ತಾರೀಕು ಬಂತು. ಅದಕ್ಕಿಂತ ಮುಂಚಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃಗಳು, ಒಂದು ಮಾತನ್ನ ಹೇಳಿದ್ದಾರೆ. ನಮಗೆ ಆಗಸ್ಟ್ 15, 1947 ಸ್ವಾತಂತ್ರ್ಯ ಬಂದಿದೆ. ಆ ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ ನಾವು ಈ ಸಮಾಜದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು, ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು. ರಾಜಕೀಯ ಸ್ವಾತಂತ್ರ್ಯ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರೂ ಕೂಡ, ಎಲ್ಲ ಸಮಾಜದ ಎಲ್ಲ ಜಾತಿ ಜನ, ಧರ್ಮದ ಜನ, ಎಲ್ಲ ಜಾತಿ ಜನ, ಎಲ್ಲ ಭಾಷೆಯ ಜನ, ಎಲ್ರಿಗೂ ಕೂಡ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನು ಕೊಡಬೇಕು. ಇದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಸಂವಿಧಾನ ಕರ್ತೃ, ಅವ್ರು ಹೇಳಿರ್ತಕ್ಕಂಥ ಮಾತುಗಳು. ಅವ್ರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿ ಹೇಳಿದ್ದಾರೆ ಅಂತಂದ್ರೆ, 1950 ಜನವರಿ 26ನೇ ತಾರೀಕು ನಮ್ಮ ಸಂವಿಧಾನ ಜಾರಿಗೆ ಬರ್ತದೆ. ಅವತ್ತು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಸಮಾಜದಲ್ಲಿ ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ, ಶೈಕ್ಷಣಿಕ ಅಸಮಾನತೆ ಇದೆ. ಎಲ್ಲಿವರೆಗೆ ನಾವು ಈ ಅಸಮಾನತೆಯನ್ನು ತೊಲಗಿಸೋದಿಲ್ಲ, ಅಲ್ಲಿವರೆಗೆ
ಸಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸ್ವಾತಂತ್ರ್ಯ ಬಂದು 79 ವರ್ಷಗಳಾಯ್ತು ಬಂತು. ಈ 79 ವರ್ಷಗಳಾದರೂ ಕೂಡ ಎಲ್ಲರಿಗೂ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕೂಡ ಅಸಮಾನತೆಯನ್ನು ಸಮಾಜದಲ್ಲಿ ನೋಡ್ತೀವಿ.